ಉಚ್ಚಾಟನೆ ಮಾಡಿದ ಟ್ರಸ್ಟ್ ಕಮಿಟಿ ಅವರಿಗೆ ಧಿಕ್ಕಾರ. ಒಂದು ಸೈಲೆಂಟ್ ಇದೆ. ಇದು ಇದು ನಮಗೆ ಅತ್ಯಂತ ಖುಷಿ ಕೊಟ್ಟ ದಿನ. ಇದು ಪಂಚಮಸಾಲಿ ಸಮುದಾಯ ಜಾಗೃತದ ದಿನ ಇದು. ಕಳ್ಳರಾಗಿ ಬಂದು ಪೊಲೀಸ್ ಸಪೋರ್ಟ್ ತೊಗೊಂಡು ಪೊಲೀಸ್ ರಕ್ಷಣೆಯಲ್ಲಿ ಬಂದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರು. ಇದನ್ನು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿಯವರು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದರ ಲೆಕ್ಕ ಕೊಡಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು ಇನ್ನೂರು ವರ್ಷಕ್ಕೆ ಹೊಂಟಿದ್ರು ಅವರು. ಆದರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಭಾಳ ಜಾಗೃತ ಇದು. ಇದು ಬೆಂಕಿ, ಇದು ಕಾವಿದು ಬೆಂಕಿ. ಇದನ್ನು ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೋಬೇಕು. ಮನೆ ಅಡುಗೆ ಮಾಡೋಕ್ಕಿಟ್ಟು ಉಡ್ಸ್ಕೋಬೇಕು. ಕತ್ತಲೆ ಆದಾಗ ಮನೆಗೆ ದೀಪಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನು ಬೆಂಕಿನ ಎಷ್ಟು ಬೇಕು ಅಷ್ಟೇ ಯೂಸ್ಬೇಕು. ಬೆಳಕಾಗ್ತದೆ, ಇಲ್ಲ ಸುಡ್ತದೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ 8 ವರ್ಷಗಳಲ್ಲಿ ಬಂದಾಗ ಎಂದೂ ಬಣದಿರುವಂತಹ ನಮ್ಮ ಭಕ್ತರು ಇವತ್ತು ಗುರುಗಳನ್ನು ಗಡಿ ಕಾಯುವ ಸೈನಿಕರಂತೆ ರಕ್ಷಣೆಗೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರ ಜನ ನಮ್ಮ ಮಹಾಂತಜರ ಗದ್ದಿಗೆಗೆ ನಮ್ಮ ಜೊತೆಗೆ ಚಿಂತನ ಮಂಥನ ಒಂದಿಷ್ಟು ಮಠದ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಇಲ್ಲೇ ಇದ್ದಾರೆ. 8 ವರ್ಷದಲ್ಲಿ ನಾವೆಂದೂ ಹರಿಹರ ತಾಲೂಕಿಗೆ ಪ್ರವಾಸ ಮಾಡೋಕ್ಕಾಗಿಲ್ಲ, ದಾವಣಗೆರೆ ಜಿಲ್ಲೆ ಪ್ರವಾಸ ಮಾಡೋಕ್ಕಾಗಲ್ಲ. ಕಳೆದ 23 ವರ್ಷದಿಂದ ಉಚ್ಚಾಟಿತ ಪ್ರಧಾನ ಧರ್ಮದರ್ಶಿ ತನ್ನ ಮನೆಯಲ್ಲಿ ನಮ್ಮ ಮಹಾಂತಜರ ಫೋಟೋ ಇಟ್ಕೊಂಡಿಲ್ಲ ಆತ. ಬಸವಣ್ಣವರ ಫೋಟೋ ಹಾಕದ ಹಾಗೇ ಮತ್ತು ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಜಾಹೀರಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಭಕ್ತರು ಏನು ಕೇಳ್ತಾ ಇದ್ದಾರೆ, ಲೆಕ್ಕ ಕೊಡಿ ಅಂತ, ಪಾರದರ್ಶಕವಾಗಿರಬೇಕು ಅಂತ. ಸರ್ಕಾರದ ಬಂದಂಥ ಹಣ 2008ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನೇನು ಬಂದಿದೆ ಅನ್ನೋದನ್ನು ನಮ್ಮ ಒಬ್ಬ ಟ್ರಸ್ಟಿನೇ ಹೇಳಿದ್ದಾರೆ. ಅವ್ರದ್ದೆಲ್ಲ ಪಿನ್ ಟು ಪಿನ್ ಅವರೆಲ್ಲ ಒಂದೊಂದನ್ನು ಬಯಲು ಮಾಡಿದ್ದಾರೆ ಅವರು. ಅದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆದ ಮೇಲೆ ಇನ್ನೆಲ್ಲಿ ನಮ್ಮದು ಬಟಾ ಬಯಲಾಗತ್ತೆ ಅಂತೇಳಿ ಅದನ್ನು ಕದ್ಕೊಂಡು ಹೋದ್ರು ಅವರು. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳು ಕೊಟ್ಟಿದ್ದಾರೆ, ಅದನ್ನು ಅವರು ಡೈರಿಯಲ್ಲಿ ಬರೆದಿದ್ದಾರೆ. 2011ರಲ್ಲೇ ಅವರಿಗೆ ಸಾಕಷ್ಟು ನೋವನ್ನು ಕೊಟ್ಟಿದ್ದಾರೆ. ಇವರನ್ನು ಉಚ್ಚಾಟನೆ ಮಾಡದೇ ಸಮಾಜ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆವಾಗನೇ ಅತ್ಯಂತ ನೋವಿನಿಂದ, ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಅಷ್ಟೊಂದು ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಮ ಮಹಾಂತಜರ ಲಿಂಗೈಕ್ಯ ಆಗಿದ್ದನ್ನು ಸಂಭ್ರಮ ಪಟ್ಟಾರ ಅವರು. ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗಾಡಿದ್ದಾರೆ. ಅವರು ಬರೆದಂತಹ ಡೈರಿ ಇದು. ಇದನ್ನು ನೀವು ನೋಡಿರಿ, ಏನೇನು ಬರ್ದಾರ ಅನ್ನೋದು ಸ್ವಲ್ಪ ಓದ್ರಿ. ಯಾರ ಹಣ, ಯಾವಾಗ, ಯಾರ ಭಕ್ತರ ಹಣ ತನ್ನ ಹಣ ಅಂತ ತಿಳ್ಕೊಂಡು ಬ್ಯಾಂಕ್ನಾಗಿಟ್ಟು ಅದ್ರ ಬಂದಂಥ ಬಡ್ಡಿ ಹಣದಲ್ಲಿ ನನ್ನ ಹಣ ಅಂತ ಹೇಳಿದವ್ರು ಯಾರು ಅನ್ನೋದು ಹೇಳಿದ್ದಾರೆ ಅವರು. ಅವ್ರು ನಿನ್ನೆನೇ ಅವರು ಉಚ್ಚಾಟಿತ್ರೀಗ, ಉತ್ಸಾಟ ಮಾಡೋಕ್ಕೆ ಹೋಗಿ ಉಚ್ಚಾಟರಾದವರು. ಹಾಗಾಗಿ ಇವತ್ತು ಲಕ್ಷೋಪಲಕ್ಷಣ ಭಕ್ತರು ಇರುವಂಥ ಪೀಠ ಇದು. ಕರ್ನಾಟಕದಲ್ಲಿ ಹೇಗೆ ಆಂಧ್ರದಲ್ಲಿ ಕಾಪು ಜನಾಂಗಿದೆಯೋ, ಗುಜರಾತ್ದಲ್ಲಿ ಪಟೇಲ್ ಇದ್ದಾರೋ, ಹರಿಯಾಣದಲ್ಲಿ ಜಾಟ್ರಿದಾರೋ, ರಾಜಸ್ಥಾನದಲ್ಲಿ ಗುಜ್ಜರಿದಾರೋ, ಹಂಗೆ ಕರ್ನಾಟಕದಲ್ಲಿ ಯಾರು ಅಂತಂದ್ರೆ ಲಿಂಗಾಯತ ಪಂಚಮಸಾಲಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತರಾತುರ್ಲಿ ಬಂದು ಎಲ್ಲ ಮಠಗಳದ್ದು ಒಂದು ದೊಡ್ಡ ಪುಸ್ತಕವನ್ನು ಮಾಡಿ ಯಾರು ಎಷ್ಟು ದುಡ್ಡು ಕೊಟ್ರಪ್ಪ, ಯಾರು ಬೇಳೆ ಕೊಟ್ಟರು, ಯಾರು ಬೆಲ್ಲ ಕೊಟ್ಟರು, ಯಾರು ಮರಳು ಕೊಟ್ಟರು, ಯಾರು ಕಬ್ಬಿಣ ಕೊಟ್ಟರು, ಯಾರು ಮಣ್ಣು ಕೊಟ್ಟರು. ಯಾಕೆ ಮಣ್ಣು ತುಂಬಿಸಿರಲಿಲ್ಲ. ಹರಿಹರ ಜನ ತಾವೇ ವಾಲಂಟ್ರಿಯಾಗಿ ಟ್ರ್ಯಾಕ್ಟರ್ ತಂದು ಲೋಡ್ ಗಟ್ಟೆ ಮಣ್ಣು ಹಾಕ್ಯಾರ. ಅದಕ್ಕೆ ಕೂಲಿನೂ ತೊಗೊಂಡಿಲ್ಲ, ಡೀಸೆಲ್ ತಾವು ಹಾಕ್ಕೊಂಡಾರ. ಹರಿಹರ ತಾಲೂಕಿನಲ್ಲಿ 1,40,00,000 ರೂಪಾಯಿ ಸಂಗ್ರಹ ಆಗಿದೆ. ನಮ್ಮ ಸಂಸ್ಥಾಪಕದ 1,40,00,000 ರೂಪಾಯಿ ಇಲ್ಲೇ ನಮ್ಮ ಬಾಬಾನವ್ರು ಇದ್ದಾರೆ. ಈಸ್ ಆಲ್ಸೋ ಫೌಂಡರ್ ಟ್ರಸ್ಟಿ. ಸೊ ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂಥ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ,
ಎಲ್ಲಿ ಸಮುದಾಯ ಭವನ ಇದೆ? ನಾವಂತರೂ ಹಣದಲ್ಲಿ ಚೆಕ್ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ. ಎದ್ದನ ಜೋಗಿ ಹೆಗಲ ಮ್ಯಾಗ ಜೋಳಿಗೆ ನಮ್ಮದು. ಇದು ನೋಡ್ರಿ, ಮತ್ತೆ ಇವತ್ತು ಬೆಳಗ್ಗೆ ತುಂಬಿತ್ತು, ಮತ್ತು ಖಾಲಿಯಾಗಿದೆ. ಯಾರು ಕಾಣ್ತಾರೆ ಅವ್ರಿಗೆ ಕೊಡ್ತೀವಿ ನಾವು ಇದನ್ನು. ನಾವು ಇರೋದಕ್ಕೆ ಕೊಡಲಿಕ್ಕೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಘದ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಸೋಮನಗೌಡ ಪಾಟೀಲ್ರವರು, ಅವರು 1994ರಿಂದ ಈ ಸಂಘಟನೆಯಲ್ಲಿದ್ದಾರೆ. ಅವ್ರನ್ನ AK ಫೌಂಡೇಶನ್ ಕರೀತಾರೆ. ಅವರು ಕಟ್ಟಿದಂಥ ಈ ಸಮಾಜದೊಳಗೆ ಇವರು ಒಳಗೆ ಹೊಕ್ಕಿರೋದು. ಇವ್ರದ್ದು ಕೊಡುಗೆ ಏನೂ ಇಲ್ಲ. ನಾನು ಮಾಡಿದೆ, ನಾನು ಕಟ್ಟಿದೆ ಅಂತ ಎಲ್ಲರಿಗೂ ಹಿಂಗೆ ಭ್ರಮೆಯಲ್ಲಿದ್ದರು ಅವರು. ಹಿಂದೆ ಸಿದ್ಧಲಿಂಗ ಸ್ವಾಮಿಗಳು ಮಹಾಂತಜ್ಜರಿಗೆ ಲೆಕ್ಕ ಕೇಳಿದಾಗ ಅವ್ರು ಶಿಕ್ಷಕ ಬೈದಾರ ಅವರು ಏಕವಚನದಲ್ಲಿ. ಆವಾಗ ಮಹಾಂತಜ್ಜರು ಬೆತ್ತನ ರುಚಿ ತೋರಿಸ್ಯಾರ ಇವರಿಗೆ. ಪ್ರಧಾನ ಧರ್ಮದರ್ಶಿಗೆ, ಒಬ್ಬ ಧರ್ಮದರ್ಶಿಗೆ ಬೆತ್ತ ತೊಗೊಂಡು ಹೊಡೆದಾರ. ಎಲ್ಲಿ ದಾವಣಗೆರೆ MCC ಬಿ ಬ್ಲಾಕ್ ಇದ್ರಲ್ಲ, ಅಲ್ಲಿ ಕಜ್ಜಾಯ ಆಗಿದೆ ಅವರಿಗೆ. ನಮ್ಮ ಸಿದ್ಧಲಿಂಗ ಸ್ವಾಮಿಗಳಿಗೆ ಮಾನಸಿಕ ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡಿದರು. ಆವಾಗ ಸಮಾಜ ಜಾಗೃತ ಇರಲಿಲ್ಲ. ಇವತ್ತು ಸಮಾಜ ಜಾಗೃತ ಆಗಿದೆ. ಇವತ್ತು ಪ್ರಾಮಾಣಿಕವಾಗಿ ಯಾರು ವಚನಾನಂದ ಸ್ವಾಮೀಜಿಯವರು ಏನು ಅನ್ನೋದು ಎಲ್ಲವೂ ಪಾರದರ್ಶಕವಾಗಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಅವ್ಯವಹಾರ ಆಲ್ರೆಡಿ ನಮ್ಮೊಬ್ಬ ಪ್ರಧಾನ ಧರ್ಮದರ್ಶಿ ಎಷ್ಟು ಫೋರ್ಜರಿ ಹಣ ತೊಗೊಂಡ್ರು, ಖರ್ಚು ಹೆಂಗೆ ಮಾಡಿದರು ಅನ್ನೋದನ್ನು ಪಿನ್ ಟು ಪಿನ್ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿರಿ, ಇಲ್ಲಿ ದಾಖಲೆ ಇದಾವೆ. ಜಿಲ್ಲಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಇದು ಇಲಾಖೆಯಿಂದ ಮಠದ ಆವರಣ ನಿರ್ಮಿಸಿದ ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ 10 ಕೋಟಿ ರೂಗಳನ್ನು ಪಡೆಯುವ ಬಗ್ಗೆ ಅಂತ. ಇಲ್ಲಿ ನೋಡಿರಿ, ಇಲ್ಲಿ ಬಾಬಣ್ಣವರೇ, ಇದು ನಿಮ್ಮ ಸೈನ? ಇದು ಅಲ್ಲ ಇವರು ಸೈನ್ ಮಾಡಿದ್ದಾರೆ. ಇಬ್ಬರದ್ದು ಬಿಟ್ಟು ಎಲ್ಲರದ್ದು ಫೋರ್ಜರಿ ಇದೆ. ಇದು ಸತ್ಯ ಗೊತ್ತಾಗತ್ತಲ್ವಾ? ಹಾಂ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಠದ PDO ಈ ಆರಂಭದಿಂದ ಮಠದಲ್ಲಿ ನಾವು ಬಂದ ಮೇಲೇನು PDO ನಮಗೆ ಅನೇಕ ಬಾರಿ ನೋಟಿಸ್ ಕೊಡ್ತಾಯಿದ್ರು. ಅಂದರೆ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಆ ಟ್ಯಾಕ್ಸ್ ಕಟ್ಟಿದಾಗ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಟ್ಯಾಕ್ಸ್ ಕಟ್ಟಲ್ಸಿವೆ, ಅವರು ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಡೋಂಗಿಲ್ಲ. ಅವ್ರು ಕೊಡದೇ ಇದ್ದಾಗ ಏನು ಮಾಡ್ಯಾರ, ಅವರು ಕೂಡ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ ನೋಡಿ. ಅವರ ಬರೋದು ಲೈಸೆನ್ಸ್ ಅಂದರೆ ಈ ಕಟ್ಟಡಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅವರು. ಅಂದರೆ ಫೇಕ್ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ, ಇಲ್ಲಿ ನೋಡ್ರಿ, ಪರವಾನಗಿ ಪತ್ರದ ಇದು ಕೂಡ ಫೇಕ್, ಇದು ಅವ್ರ ಸೈನ್ ಕೂಡ ಫೇಕ್. ಇದು ಅದಕ್ಕೆ ಅವರು ಅಧಿಕೃತವಾಗಿ ಹಿಂಬಲ ಕೊಟ್ಟರ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಹನಗವಾಡಿ ಅಂತೇಳಿ ದೃಢೀಕರಣ ಅಂತ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹನಗವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹನಗವಾಡಿ ಗ್ರಾಮದ ಶ್ರೀ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠಕ್ಕೆ ಮನೆ ಕಟ್ಟಲು ದಿನಾಂಕ 18/1/2020 ಪರವಾನಗಿ ಪತ್ರ ಕೊಟ್ಟಿರುತ್ತೀರಿ ಎಂದು ದಿನಾಂಕ 25/1/2020 HB ಕರೆಕ್ಟಾಗಿ ಬಿನ್ ಬಸಪ್ಪ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.